Hello students, welcome to my YouTube channel. Some important questions for a science school. So first question is sum of two numbers is 1225. Sum ಅಂದ್ರೇನು ಪ್ಲಸ್. ಸೊ ಎರಡು ನಂಬರ್ ಪ್ಲಸ್ ಮಾಡಿದ್ರೆ 1225 ಬರಬೇಕು. ಸೊ ಅದರಲ್ಲಿ ಒನ್ ಆಫ್ ದ ನಂಬರ್ ಈಸ್ 4 times the other. One of the number is 4 times the other. ಮೀನಿಂಗ್ ಏನಪ್ಪ ಅಂದರೆ ಒಂದು ನಂಬರ್ ಇದೆ. ಸೊ ಅದು ಎಕ್ಸ್, ಫಸ್ಟ್ ನಂಬರ್ ಏನು ಎಕ್ಸ್. ಸೊ ನಮಗೆ ಇನ್ನೊಂದು ನಂಬರ್ ಗೊತ್ತಿಲ್ಲ. ಇನ್ನೊಂದು ನಂಬರ್ 4 ಟೈಮ್ಸ್ ಇದೆ. ಈ ನಂಬರ್ದು 4 ಪಟ್ಟು ಅಂದರೆ 4 ಪಟ್ಟು ಅಂದರೆ 4x. ಎಕ್ಸ್ ಪ್ಲಸ್ 4x ಈಕ್ವಲ್ ಟು 1225. ಎಕ್ಸ್ ಮತ್ತು 4x ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ? 5x ಈಕ್ವಲ್ ಟು 1225. ಸೊ ಎಕ್ಸ್ ಈಸ್ ಈಕ್ವಲ್ ಟು, ಸೊ 5 ಆ್ಯಂಡ್ ಎಕ್ಸ್ ಏನಪ್ಪ ಅಂದರೆ ಪ್ರಾಡಕ್ಟ್ನಲ್ಲಿರುತ್ತೆ, ಇಂಟೂನಲ್ಲಿರುತ್ತೆ. ಸೊ ಇಂಟು 5 ಈ ಕಡಿದ್ರೆ ಏನಾಗುತ್ತೆ, ಇಂಟು 5 ಈ ಕಡಿದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು 1225 ಬೈ 5. 5 1s 5 2s 10. So 2 left 22, 5 4s 20, again 2 left become 25, 5 5s. So answer is 245. So x ಅಂದ್ರೆ ಏನಿಲ್ಲಿ ಸ್ಮಾಲರ್ ನಂಬರ್. x ಅನ್ನೋದೇನು ಸ್ಮಾಲರ್ ನಂಬರ್. ಸೊ ಆನ್ಸರ್ ಈಸ್ 245. Is it clear? Okay. Next question. So next question ಏನಪ್ಪಾ ಅಂದ್ರೆ second question. The difference of two integer 3 by 7. Two integer 3 by 7. So 2 integer 3 by 7 is a mixed fraction. 2 integer 3 by 7 is improper. 7 2s are 14 plus 3 17 by 7. 17 by 7. It's reciprocal. Reciprocal ಅಂದ್ರೇನು? ಉಲ್ಟಾ. So 17 is a numerator, it become a denominator. 7 is a denominator, it become a numerator. So 7 by 17. ಸೊ ಅರ್ಥ ಆಯ್ತಾ? ಓಕೆ. ಡಿಫರೆನ್ಸ್. ಸೊ ಡಿಫರೆನ್ಸ್ ಅಂದರೆ ಡಿಫರೆನ್ಸ್. ಸೊ ಡಿಫರೆನ್ಸ್ ಈಸ್ ಈಕ್ವಲ್ ಟು 17 by 7 minus 7 by 17. ಸೊ ಎಷ್ಟಾಗುತ್ತೆ? 7 17 ಎಲ್ ಸಿ ಎಮ್ 119 ಆಗುತ್ತೆ. 7 17 17 7 17 289 minus 7 7 49. 289 minus 49 is equal to 240 by 119. This is the required answer. Artha. A bus can cover 200 km in 5 hours if the speed is increased by 10 km per hour. Then the time taken by the bus to cover 350 km. This question is related to speed, distance and time. ಫಸ್ಟ್ ಇಲ್ಲಿ ನಾವು ಗಿವನ್ ಡಾಟಾ ಬರ್ಕೋಬೇಕು. ಗಿವನ್ ಡಾಟಾ ಏನು ಬರ್ಕೋಬೇಕಪ್ಪ ಅಂದರೆ ನಮಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಎಷ್ಟು? 200 ಕಿಲೋಮೀಟರ್. ಡಿಸ್ಟೆನ್ಸ್ ಎಷ್ಟಿದೆ? 2 ಕಿಲೋಮೀಟರ್. ಸೊ 200 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಬೇಕಂದ್ರೆ ದೇ ಹ್ಯಾವ್ ಟೇಕನ್ ಟೈಮ್ ಈಕ್ವಲ್ ಟು 5 hours. ಸೊ 200 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡೋಕ್ಕಂದ್ರೆ 5 hours ಟೈಮ್ ತೊಗೊಂಡಿದ್ದಾರೆ. ಹಾಗಾದರೆ ಸ್ಪೀಡ್ ಗೊತ್ತಿಲ್ಲ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟಿದೆ? 200 by 5. 5 1s 5 40s. ಸೊ 40 ಕಿಲೋಮೀಟರ್ ಪರ್ ಅವರ್. ಸೊ 200 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡೋಕ್ಕಂದ್ರೆ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಹೋಗಬೇಕು. ಸೊ ಇವಾಗ ಈ 40 ಕಿಲೋಮೀಟರ್ಗಿಂತ 10 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋದರೆ 350 ಕಿಲೋಮೀಟರ್ ಜರ್ನಿ ಕಂಪ್ಲೀಟ್ ಮಾಡಬೇಕಂದ್ರೆ ಎಷ್ಟು ಅವರ್ ಟೈಮ್ ತಗೋತದೆ ಕೇಳಿದ್ದಾರೆ. ಸೊ ಅದನ್ನೇ ಸೇಮ್. ಸೊ ಇವಾಗ ಏನಾಗುತ್ತೆ, ನಮಗೆ ಇದೇ ಸ್ಪೀಡ್ 40 + 10 = 50 ಕಿಲೋಮೀಟರ್
ಪರ್ ಅವರ್. ಸೊ ಡಿಸ್ಟೆನ್ಸ್ ಏನಿದೆ 350 ಕಿಲೋಮೀಟರ್. 350 ಕಿಲೋಮೀಟರ್. ಸೊ ಟೈಮ್ ಫಾರ್ಮುಲಾ ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟಿದೆ 350 ಬೈ 50. 50 ಒನ್ಸ 50 ಸೆವೆನ್ಸ. ಸೊ 7 ಅವರ್. 350 ಜರ್ನಿ ಕವರ್ ಮಾಡಬೇಕಂದ್ರೆ 7 ಅವರ್. ಯಾವ ಸ್ಪೀಡ್ನಲ್ಲಿ ಹೋಗಬೇಕು 50 ಕಿಲೋಮೀಟರ್ ಪರ್ ಅವರ್ ಹೋದರೆ 7 ಅವರ್ ಕಂಪ್ಲೀಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ question is fourth question. This question is related to bodamus. This question is related to bodamus. ಫೋರ್ತ್ ಒನ್ ಇದು ಬೋಡಮಸ್ ಇದೆ. ಸೊ ಇಲ್ಲಿ ಫಸ್ಟ್ ಯಾವ ಬ್ರಾಕೆಟ್ ಬಿಡಿಸ್ಬೇಕಂದ್ರೆ ನಾವು ಸಿಂಪಲ್ ಬ್ರಾಕೆಟ್ ಏನಿದೆ 15 ಮೈನಸ್ ಎಕ್ಸ್. ಸೊ 15 ಮೈನಸ್ ಎಕ್ಸ್ ಬಿಡಿಸ್ಬೇಕಂದ್ರೆ ಸೊ ರಿಮೈನಿಂಗ್ ಟರ್ಮ್ಸ್ ಎಲ್ಲ ಆ್ಯಸ್ ಇಟ್ ಈಸ್ 45 ಆ್ಯಸ್ ಇಟ್ ಈಸ್ ಮೈನಸ್ 28 ಮೈನಸ್ ಫ್ಲವರ್ ಬ್ರಾಕೆಟ್ 37 ಆ್ಯಸ್ ಇಟ್ ಈಸ್. ಸೊ ಇದು ಮೈನಸ್ ಹೆಂಗೆ ಬರ್ತಂದರೆ ಮೈನಸ್ ಇಂಟು ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್. ಸೊ ಇವಾಗ ಸಿಂಪಲ್ ಬ್ರಾಕೆಟ್ ಅದ್ರ ಬಗ್ಗೆ ಫ್ಲವರ್ ಬ್ರಾಕೆಟ್. ಸೊ ಫ್ಲವರ್ ಬ್ರಾಕೆಟ್ ಸಾಲ್ವ್ ಮಾಡಬೇಕಂದ್ರೆ 45 ಆ್ಯಸ್ ಇಟ್ ಈಸ್ ಮೈನಸ್ 28. ಇವಾಗ 37ನಲ್ಲಿ 15 ಹೋದರೆ 22. ಸೊ ಯಾವ 22 ಅಂದರೆ ಮೈನಸ್. ಯಾಕಪ್ಪ ಅಂದರೆ 37ದಾಗ 15 ಹೋದರೆ ಪ್ಲಸ್ 22. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 22 ಮೈನಸ್ ಎಕ್ಸ್. 45 ಮೈನಸ್ 28 22 ಹೋದರೆ ಎಷ್ಟು 6 ಮೈನಸ್ ಎಕ್ಸ್. ಸೊ ಈಗ ಸ್ಕ್ವೇರ್ ಬ್ರಾಕೆಟ್ ಓಪನ್ ಮಾಡಬೇಕು. ಸ್ಕ್ವೇರ್ ಬ್ರಾಕೆಟ್. ಸೊ ಸ್ಕ್ವೇರ್ ಬ್ರಾಕೆಟ್ ಓಪನ್ ಮಾಡಬೇಕಂದ್ರೆ 45 ಮೈನಸ್ 6 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್. ಸೊ 45 6 ಹೋದರೆ 39 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 58. ಎಕ್ಸ್ ಇನ್ ದ ಸೇಮ್ ಪ್ಲೇಸ್ ಪ್ಲಸ್ 39 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು 58 ಮೈನಸ್ 39. ಸೊ ಎಕ್ಸ್ ಈಕ್ವಲ್ ಟು 19. ಎಕ್ಸ್ ಈಕ್ವಲ್ ಟು 19. Next one, fifth question. The sum of three consecutive odd numbers is 51. Find the difference between the smaller and greater number. ಕಾಂಜುಗೇಟಿವ್ ಮೀನಿಂಗ್ ನಿಮ್ಗೆ ಗೊತ್ತಿರಬೇಕು. ಕಾಂಜುಗೇಟಿವ್ ಅಂದರೆ ಕಂಟಿನ್ಯೂಸ್. ಕಾಂಜುಗೇಟಿವ್ ಅಂದರೆ ಕಂಟಿನ್ಯೂಸ್. ಸೊ ಲೈಕ್ 1 2 3 4 dash. These are the conjugative natural numbers. So conjugative even number ಅಂದರೆ 2 4 6 8 10 and so on. These are the conjugative even numbers. Odd numbers 1 3 5 7 dash dash. These are the conjugative odd numbers. But ಈ conjugative odd numbers ಮಿಡಲು ಬರ್ಬೋದಲ್ಲ. ಸೊ ಲೈಕ್ 17 18 19. ಅಥವಾ ಈಗ ಆಡ್ ನಂಬರ್ ಅಂದರೆ ಯಾವ್ದು ಬರುತ್ತೆ 23 25 27. These are also conjugative odd numbers. These are also conjugative natural numbers. ಬಟ್ ನಮಗೆ ಕಾಂಜುಗೇಟಿವ್ ಆಡ್ ನಂಬರ್ ಕೇಳಿದ್ದಾರೆ. ಸೊ ಅವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಸೊ ಇವಾಗ ಕಾಂಜುಗೇಟಿವ್ ಆಡ್ ನಂಬರ್. ಸೊ ಕಾಂಜುಗೇಟಿವ್ ಆಡ್ ಅಂದರೆ ಫಸ್ಟಿಗೆ ಏನು ಇಟ್ಕೋಬೇಕು ಎಕ್ಸ್. ಸೊ ಎಕ್ಸ್ ಅಂದರೆ 1 ಅಂತ ತಿಳ್ಕೊಳ್ಳೋದು. ಸೊ ಎಕ್ಸ್ ಪ್ಲಸ್ 2 ಇದನ್ನು ಹೆಂಗಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 1 ಪ್ಲಸ್ 2 ಈಸ್ ಈಕ್ವಲ್ ಟು 3. ಸೊ ಎಕ್ಸ್ ಪ್ಲಸ್ 4. ಸೊ ಎಕ್ಸ್ ಅಂದರೆ 1 ಪ್ಲಸ್ 4 ಈಸ್ ಈಕ್ವಲ್ ಟು 5. 1 3 5 ಆರ್ ದ ಕಾಂಜುಗೇಟಿವ್ ಆಡ್ ನಂಬರ್ಸ್. ಬಟ್ ಇಲ್ಲಿ ಯಾವ ನಂಬರ್ ಅನ್ನೋದು ಗೊತ್ತಿಲ್ಲ. ಬಟ್ ಇವು 3 ಪ್ಲಸ್ ಮಾಡಿದ್ರೆ 51 ಬರಲ್ಲ. ಸೊ ಅದಕ್ಕಾಗಿ ಏನು ತೊಗೋಬೇಕು ಇವನ್ ನಂಬರ್ ಇದ್ದರೆ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 3. ಸೊ ಇವು ಎಕ್ಸ್ 2 ತಿಕ್ಕೋರಿ. ಸೊ 2 ಪ್ಲಸ್ ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 4 2 ಪ್ಲಸ್ 2 4 2 ಪ್ಲಸ್ 4 6 ಹೌದಾ.
ಸೊ ಇವಾಗ ಇದು ತೊಗೋಬೋದು. ಸೊ ನಮಗೇನು ಬೇಕಾಗಿದೆ, ಕಾಂಜುಗೇಟಿವ್ ಆಡ್ ನಂಬರ್ಸ್ ಬೇಕಾಗಿದೆ. ಸೊ ಕಾಂಜುಗೇಟಿವ್ ಆಡ್ ಅಂದರೆ ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 4 ಇವು ಮೂರು ಪ್ಲಸ್ ಮಾಡಿದ್ರೆ 51 ಬರುತ್ತೆ. 1x equal to 3x plus 6 equal to 51. ಸೊ 3x ಇಲ್ಲಿ ಎರಡು ಪ್ಲಸ್ 6 ಈ ಕಡೆ ಹೋದರೆ ಏನಾಗುತ್ತೆ ಮೈನಸ್ 51 ಮೈನಸ್ 6. 3x equal to 45. ಸೊ x equal to 45 by 3. 3 1 ಜಾ 3 15 ಜಾ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 15. ಸೊ ಡಿಫರೆನ್ಸ್ ಗ್ರೇಟೆಸ್ಟ್ ಮೈನಸ್ ಸ್ಮಾಲರ್. ಗ್ರೇಟರ್ ಅಂದರೆ ಯಾವುದು ಎಕ್ಸ್ ಪ್ಲಸ್ 4. ಸೊ ಸ್ಮಾಲರ್ ನಂಬರ್ ಅಂದರೆ ಯಾವುದು ಎಕ್ಸ್ ಪ್ಲಸ್ 4 ಮೈನಸ್ ಎಕ್ಸ್. 15 ಪ್ಲಸ್ 4 ಮೈನಸ್ 15 ಪ್ಲಸ್ 15 ಮೈನಸ್ 15 ಕ್ಯಾನ್ಸಲ್ ಮಾಡ್ಬೋದು, ಅಥವಾ 15 4 19 ಮೈನಸ್ 15 4. ಆರ್ ಇನ್ನೊಂದು ಶಾರ್ಟ್ ಮೆಥಡ್ ಯಾವುದು, ಡಿಫರೆನ್ಸ್ ಈಕ್ವಲ್ ಟು ಗ್ರೇಟರ್ ನಂಬರ್ ಯಾವುದು ಎಕ್ಸ್ ಪ್ಲಸ್ 4, ಸ್ಮಾಲರ್ ನಂಬರ್ ಮೈನಸ್ ಎಕ್ಸ್. ಎಕ್ಸ್ ಪ್ಲಸ್ 4 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್. ಸೊ ಆನ್ಸರ್ ಇಸ್ 4. ಯಾಕೆ ಮೈನಸ್ ಮಾಡಬೇಕಂದ್ರೆ ಪ್ಲಸ್ 1 ಮೈನಸ್ 1 ಈಕ್ವಲ್ ಟು 0 ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 2 ಮೈನಸ್ 2 ಈಸ್ ಈಕ್ವಲ್ ಟು 0 ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 5 ಮೈನಸ್ 5 ಕ್ಯಾನ್ಸಲ್ ಆಗುತ್ತೆ. ಮೈನಸ್ 10 ಪ್ಲಸ್ 10 ಈಸ್ ಈಕ್ವಲ್ ಟು 0 ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕಾಗಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಈಕ್ವಲ್ ಟು ಕ್ಯಾನ್ಸಲ್ ಪ್ಲಸ್ 4 ಆನ್ಸರ್. ನೆಕ್ಸ್ಟ್ ಕ್ವಶನ್, ಸಿಕ್ಸ್ತ್ ಒನ್. A watch gains 4 seconds in every 8 hours. How much time will it gain in a week? ಸೊ 8 ಅವರ್ ಐತಂದರೆ 4 ಸೆಕೆಂಡ್ ಗೇನ್ ಆಗುತ್ತೆ. ಸೊ ಈಗ 8 ಅವರ್ ಆಯಿತು, ಹಾಗಾದರೆ ಅದೇ 8 ಅವರ್ 16 ಅವರ್ ಎಷ್ಟಾಗುತ್ತೆ 8 ಸೆಕೆಂಡ್ ಆಗುತ್ತೆ. ಆಮೇಲೆ 24 ಅವರಿಗಾದರೆ ಎಷ್ಟಾಗುತ್ತೆ 12 ಸೆಕೆಂಡ್ ಆಗುತ್ತೆ. ಎಷ್ಟಾಗುತ್ತೆ 12 ಸೆಕೆಂಡ್. ಬಟ್ ಅವ್ರು ನಮ್ಗೊಂದು ವೀಕ್ದು ಕೇಳಿದ್ದಾರೆ. ನಾವು ಒಂದು ವೀಕಿದಂದರೆ ಹೆಂಗಪ್ಪ ಅಂದರೆ 1 ವೀಕ್ ಒಳಗೆ ಎಷ್ಟಿರುತ್ತೆ 7 ಡೇಸ್ ಇರುತ್ತೆ, ಹೌದಾ? 1 ವೀಕ್ ಒಳಗೆ ಎಷ್ಟಿರುತ್ತೆ 7 ಡೇಸ್. ಸೊ ಒನ್ ಡೇ ಒಳಗೆ 24 ಅವರ್. ಹಾಗಾದರೆ 7 ಡೇಸ್ ಎಷ್ಟಾಗುತ್ತೆ 7 ಇಂಟು 24. ಸೊ ಇವಾಗ ಟೈಮ್ ಗೇನ್ಡ್ ಇನ್ ಎವ್ರಿ 8 ಅವರ್ ಈಕ್ವಲ್ ಟು 4 ಸೆಕೆಂಡ್. ಸೊ ಟೈಮ್ ಗೇನ್ಡ್ ಇನ್ 1 ಅವರ್ ಅಂದರೆ ಕ್ರಾಸ್ ಮಾಡಿ 1 ಇಂಟು 4 ಬೈ 8 ಸೆಕೆಂಡ್ ಆಗುತ್ತೆ. 1 ವೀಕಿಗೆ ಎಷ್ಟಾಗುತ್ತೆ 1 ವೀಕ್ ಅಂದರೆ ಮೊದಲು 1 ಅವರ್ ಅಂದರೆ 4 ಬೈ 8, ಡೇ ಅಂದರೆ 24, ವೀಕ್ ಅಂದರೆ 7. 8 1 ಜಾ 8 3 ಜಾ 4 3 ಜಾ 12, 12 7 ಜಾ 84 ಸೆಕೆಂಡ್. ಇದನ್ನು ಮಿನಿಟ್. ಸೊ ಈಗ 60 ಸೆಕೆಂಡ್ ಪ್ಲಸ್ 60 ಸೊ 60 ಸೆಕೆಂಡ್ ಪ್ಲಸ್ 24 ಸೆಕೆಂಡ್. 60 ಸೆಕೆಂಡ್ ಅಂದರೆ 1 ಮಿನಿಟ್ ಪ್ಲಸ್ 24 ಸೆಕೆಂಡ್. 1 ಮಿನಿಟ್ 24 ಸೆಕೆಂಡ್ ಆಗುತ್ತೆ. ಓಕೆ. ಸೆವೆಂತ್ ಕ್ವಶನ್. 2 ನಂಬರ್ಸ್ ಆರ್ ಇನ್ ದ ರೇಷೋ 5:6. 2 ನಂಬರ್ ಇದೆ, ಅವು ರೇಷೋ ಒಳಗಿವೆ. ಸೊ 5:6. ಸೊ 5x and 6x. If 8 is subtracted from each the ratio. ಸೊ ಇದರಲ್ಲಿ 5x minus 8, 6x minus 8. ಸೊ 5x ಮತ್ತು 6x ರೇಷೋ ಒಳಗೆ ಮೈನಸ್ 8 ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಬರುವಂಥ ರಿಸಲ್ಟ್ ಎಷ್ಟಾಗುತ್ತೆ 4/5. ಏನಾಗುತ್ತೆ 4/5. ಸೊ ಇದಾಗನೇ ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ 5 cross multiply with 5x minus 8 and 4 is cross multiplies 6x minus 8. So 5 5 is a 25x, 5 8 is a 40 is equal to 4 6 is a 24x minus 8 4 is a 32. Like terms,
So in the same, so 25x minus 24x is equal to minus 32 plus 40. So 25x of 24x ಆದರೆ x is equal to 8, x equal to 8. ಸೊ x ವ್ಯಾಲ್ಯೂ 8 ಬರ್ತಂದರೆ ಅವ್ರು ಸಮ್ ಕೇಳಿದ್ದಾರೆ, ಏನು ಕೇಳಿದರೆ ಸಮ್. ಸೊ ಸಮ್ ಈಸ್ ಈಕ್ವಲ್ ಟು 5x ಪ್ಲಸ್ 6x. ಸೊ 5x ಅಂದರೆ 40, 6x ಅಂದರೆ 48, 40 ಪ್ಲಸ್ 48 88. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಡಯಾಗ್ನಲ್ಸ್ ಆರ್ ದೇರ್ ಇನ್ ಆಕ್ಟೋಗಾನ್? ಸೊ ಆಕ್ಟೋಗಾನ್ ಅಂದರೆ 8 ಸೈಡ್ಸ್. ಆಕ್ಟೋಗಾನ್ ಅಂದರೆ 8 ಸೈಡ್ಸ್. ನಂಬರ್ ಆಫ್ ಡಯಾಗ್ನಲ್ ಫಾರ್ಮುಲಾ n ಬ್ರಾಕೆಟ್ n ಮೈನಸ್ 3 ಡಿವೈಡ್ ಬೈ 2. n ಅಂದರೆ ನಂಬರ್ ಆಫ್ ಸೈಡ್ಸ್, n ಅಂದ್ರೆ ಏನು, ನಂಬರ್ ಆಫ್ ಸೈಡ್ಸ್. ಸೊ n ಅಂತ ಜಾಗನಾಗ ಏನು ಹಾಕ್ಬೇಕು ನಾವು ಇವಾಗ, 8 ಬ್ರಾಕೆಟ್ 8 ಮೈನಸ್ 3 divided by 2. So 8 into 5 divided by 2. 2 1s are 2 4s are 5 4s are 20 diagonals. ಆಕ್ಟೋಗಾನ್ದಾಗ ಡಯಾಗ್ನಲ್ ಎಷ್ಟು ಡ್ರಾ ಮಾಡ್ಬೋದು, 20. ಓಕೆ, ನೆಕ್ಸ್ಟ್ ಕ್ವಶನ್ 9th one, ಇಂಪಾರ್ಟೆಂಟ್ ಕ್ವಶನ್. ಫೈಂಡ್ ದ ಏರಿಯಾ ಆಫ್ ಸ್ಕ್ವೇರ್. ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ side into side. Whose diagonal is 5 root 2? Whose diagonal is 5 root 2? ನಮಗೆ ಅವರು ಸೈಡ್ ಕೊಟ್ಟೇ ಇಲ್ಲ. ಸೊ ಸ್ಕ್ವೇರ್ ಒಳಗೆ ಎಲ್ಲ ಸೈಡ್ ಏನಿರುತ್ತೆ, ಈಕ್ವಲ್ ಆಗುತ್ತೆ. ಸೊ ಇವಾಗ ಟ್ರಯಾಂಗಲ್ ಎ ಡಿ ಸಿ, ಸೊ ಡಯಾಗ್ನಲ್ ಇದೇನಿದು ಡಯಾಗ್ನಲ್, ಇದು ಡಯಾಗ್ನಲ್ 5 ರೂಟ್ 2 ಇದೆ, 5 ರೂಟ್ 2 ಇದೆ. ಸೊ ಇಲ್ಲಿ ಎಕ್ಸ್ ಪೈಥಾಗೋರಸ್ ಥಿಯರಮ್, ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಸೊ ಎ ಸಿ ಎಷ್ಟಿದೆ, 5 ರೂಟ್ 2 ಹೋಲ್ ಸ್ಕ್ವೇರ್. ಎ ಡಿ ಎಷ್ಟಿದೆ, ಎಕ್ಸ್ ಇದೆ, ಸೊ ಎಕ್ಸ್ ಸ್ಕ್ವೇರ್. ಡಿ ಸಿ ಇದೆ ಎಷ್ಟಿದೆ, ಎಕ್ಸ್ ಸ್ಕ್ವೇರ್. ಸೊ ಇದು 5 ರೂಟ್ 2 ಇಂಟು 5 ರೂಟ್ 2, 5 5s are 25, ರೂಟ್ 2 ಇಂಟು ರೂಟ್ 4. ಸೊ 25 ರೂಟ್ 4 ಅಂದರೆ ಎಷ್ಟಾಗುತ್ತೆ, 2, 25 2s are 50, 25 2s are ಸೊ ಇದೆಷ್ಟಾಗುತ್ತೆ, 50 ಆಗುತ್ತೆ. ಇದೆಷ್ಟಾಗುತ್ತೆ, 50. ಸೊ 2 ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ 50 by 2, 2 1s are 2, 25, ಎಕ್ಸ್ ಸ್ಕ್ವೇರ್ equal to 25. ಸೊ therefore x equal to square root of 25. ಸೊ ಎಷ್ಟಾಗುತ್ತೆ, ಸೊ 5 ಸೆಂಟಿಮೀಟರ್. ಸೊ ಏರಿಯಾ is equal to side into side. So 5 into 5 equal to 25 centimeter square.